ಸದಸ್ಯರು ಜೈಲಿನಿಂದ ರಿಲೀಸ್ ಆದಂತಹ ನಕಲಿ ವೈದ್ಯನಿಗೆ ಹೂಮಳೆ ಸುರಿಸಿ ಭರ್ಜರಿ ಸ್ವಾಗತ. ಗರುಡ ಗ್ಯಾಂಗ್ಗೆ ಆರ್ಥಿಕ ಸಹಾಯ ಮಾಡ್ತಾ ಇದ್ದಂತಹ ಯುವತಿಯ ಬಂಧನ, ನಿನ್ನೆ ಕೊಚ್ಚಿ ಹೋಗಿದ್ದಂತಹ ಬಾಲಕನ ಶವ ಕೊನೆಗೂ ಬಂದೆ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ ಉಡುಪಿಯಲ್ಲಿ ಟೆಂಕನಿಡಿಯೂರು ಗ್ರಾಮ ಪಂಚಾಯತ್ ಸಭೆ ವೇಳೆ ಹೊಯ್ಕೈ ನಡೆದಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರು ಕೈಕೈ ಮಿಲಾಯಿಸಿ ತಳ್ಳಾಡಿದ್ದಾರೆ. ಸುಮಾರು 50 ಲೋಡ್ನಷ್ಟು ಕಸವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ನಾಯಕ್ ಹೂತ್ ಹಾಕಿದ್ರಂತೆ. ಕಸವನ್ನ ಮೇಲೆತ್ತುವ ವಿಚಾರಕ್ಕೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡಿದ್ರು. ಕೋರಂ ಇಲ್ಲದೆ ಸಭೆ ನಡೆಸೋದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ವಿಶೇಷ ಸಭೆಯಿಂದ ಬಿಜೆಪಿ ಸದಸ್ಯರನ್ನ ಕಾಂಗ್ರೆಸ್ ಸದಸ್ಯರು ಹೊರತಪ್ಪಿದ್ದಾರೆ. ಇದರಿಂದ ಆಕ್ರೋಶಗೊಂಡು ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರು ಹೊಡೆದಾಡಿಕೊಂಡಿದ್ದಾರೆ. ಜಗಳದ ವೇಳೆ ಗ್ರಾಮ ಪಂಚಾಯಿತಿ ಮಹಿಳಾ ಸದಸ್ಯರಿಗೆ ಗಾಯವಾಗಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಇಒ ಹಾಗೂ ಪೊಲೀಸರ ಎದುರೇ ಇಬ್ಬರು ಜಗಳವಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸದಸ್ಯರ ವಿರುದ್ಧ ಬಿಜೆಪಿ ಠಾಣೆಗೆ ದೂರು ಕೊಟ್ಟಿದೆ. ಜೈಲಿನಿಂದ ಜಾಮೀನಿನಲ್ಲಿ ಬಿಡುಗಡೆಯಾದ ನಕಲಿ ವೈದ್ಯನಿಗೆ ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ಬೆಳಗಾವಿಯಲ್ಲಿ ಮಗು ಮಾರಾಟ ಪ್ರಕರಣ ಹಾಗೂ ಭ್ರೂಣ ಹತ್ಯೆ ಕೇಸ್ನಲ್ಲಿ ಕಿತ್ತೂರು ಪಟ್ಟಣದ ನಕಲಿ ವೈದ್ಯ ಅಬ್ದುಲ್ ಲಾಡ್ಖಾನ್ ಅನ್ನ ಬೆಳಗಾವಿ ಮಾಳಮಾರುತಿ ಠಾಣೆ ಪೊಲೀಸರು ಬಂಧಿಸಿದರು. ಭ್ರೂಣ ಹತ್ಯೆಯಡಿಯಲ್ಲಿಯೂ ನಕಲಿ ವೈದ್ಯನ ವಿರುದ್ಧ ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿತ್ತು. ಕಿತ್ತೂರು ಪೊಲೀಸರು ವಿಚಾರಣೆ ವೇಳೆಯೂ ಭ್ರೂಣ ಹತ್ಯೆ ಮಾಡಿರುವುದಾಗಿ ಅಬ್ದುಲ್ ತಪ್ಪೊಪ್ಪಿಕೊಂಡಿದ್ದರು. ಉಪವಿಭಾಗಾಧಿಕಾರಿ ಡಿಎಚ್ಒ ಸಮ್ಮುಖದಲ್ಲಿ ಕಿತ್ತೂರು ತಾಲೂಕಿನ ತಿಗಡಿಯ ಫಾರ್ಮ್ ಹೌಸ್ನಲ್ಲಿ ಹೂತಿದ್ದ ಭ್ರೂಣದ ಕಳೇಬರವನ್ನು ಅಧಿಕಾರಿಗಳ ಸಮ್ಮುಖದಲ್ಲಿ ಹೊರತೆಗೆಯಲಾಯಿತು. ಬಳಿಕ ಭ್ರೂಣಗಳ ಅವಶೇಷವನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಜಿಲ್ಲಾಡಳಿತ ರವಾನೆ ಮಾಡಿತ್ತು. ಇದೆಲ್ಲದರ ನಡುವೆ ನಕಲಿ ವೈದ್ಯ ಜಾಮೀನಿನಡಿ ರಿಲೀಸ್ ಆಗಿದ್ದು ಹೂಮಳೆ ಸುರಿಸಿ ಅದ್ಧೂರಿ ಸ್ವಾಗತ ಕೋರಲಾಗಿದೆ. ನಿನ್ನೆ ಮಧ್ಯಾಹ್ನ ನಾಲೆಯಲ್ಲಿ ಕೊಚ್ಚಿ ಹೋಗಿದ್ದಂತಹ ಬಾಲಕನ ಮೃತದೇಹ 17 ಗಂಟೆಗಳ ಕಾರ್ಯಾಚರಣೆ ಬಳಿಕ ಪತ್ತೆಯಾಗಿದೆ. 4 ವರ್ಷದ ಸಫೀನ್ ರಾಜ್ ಮೃತ ಬಾಲಕ ಮಂಡ್ಯ ತಾಲೂಕಿನ ಹೊನಗಾನಹಳ್ಳಿ ಮಠ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ನಿನ್ನೆ ಸಂಜೆಯಿಂದ ರಾತ್ರಿ ತನಕ ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿದ್ರು. ಬಳಿಕ ಕಾರ್ಯಾಚರಣೆ ಸ್ಥಗಿತಗೊಳಿಸಿ ಇವತ್ತು ಬೆಳಿಗ್ಗೆ ನಾಲೆಯ ನೀರು ನಿಲ್ಲಿಸಿ ಶೋಧ ನಡೆಸೋದಕ್ಕೆ ಪ್ರಾರಂಭಿಸಿದ್ರು. ಬೆಳಿಗ್ಗೆ 7 ಗಂಟೆಯ ಸುಮಾರಿಗೆ ನಾಲೆಗೆ ಬಿದ್ದಿದ್ದಂತಹ ಸ್ವಲ್ಪ ದೂರದಲ್ಲೇ ಬಾಲಕನ ಮೃತದೇಹ ಪತ್ತೆಯಾಗಿದೆ. ನಿನ್ನೆ ಆಟವಾಡೋದಕ್ಕೆ ಹೋಗಿ ಬಾಲಕ ನಾಲೆಗೆ ಬಿದ್ದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದ. ಅಂಗನವಾಡಿ ಕಾರ್ಯಕರ್ತೆಯರ ನಿರ್ಲಕ್ಷ್ಯದಿಂದಾನೇ ಬಾಲಕ ಬಲಿಯಾಗಿದ್ದಾನೆ ಅಂತ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿತ್ಯ 4 ಗಂಟೆಗೆ ಅಂಗನವಾಡಿ ಬಿಡ್ತಾ ಇತ್ತು. ಆದ್ರೆ ನಿನ್ನೆ ಮೀಟಿಂಗ್ ಇದೆ ಅಂತ 2:30ಕ್ಕೆ ಬಿಟ್ಟು ಕಳುಹಿಸಿದ್ದಾರೆ. ಈ ವೇಳೆ ಬಾಲಕ ಆಟವಾಡೋದಕ್ಕೆ ಹೋಗಿ ನಾಲೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ತಿಳಿಸಿದ್ದಾರೆ. ಸದ್ಯ ಘಟನೆ ಸಂಬಂಧ ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಅಂತ ಹೆಸರೇಳಿಕೊಂಡು ಬಾಗಲಕೋಟೆ ಡಿಎಚ್ಒ ಜಯಶ್ರೀ ಎಮ್ಮಿಗೆ 7 ಲಕ್ಷ ವಂಚನೆ ಮಾಡಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬಾಗಲಕೋಟೆ ಡಿಎಚ್ಒ ಹುದ್ದೆಗಾಗಿ ಜಯಶ್ರೀ ಎಮ್ಮಿ ಹಾಗೂ ಶಾಸಕ ಎಚ್ವೈ ಮೇಟಿ ಅಳಿಯ ರಾಜ್ಕುಮಾರ್ ಯರಗಲ್ ಮಧ್ಯೆ ಜಟಾಪಟಿ ನಡೆದಿತ್ತು. ಈ ವೇಳೆ ರಾಜ್ಕುಮಾರ್ ಯರಗಲ್ ಸರ್ಕಾರದಿಂದ ಡಿಎಚ್ಒ ಹುದ್ದೆ ಆದೇಶವನ್ನು ತಂದು ಡಿಎಚ್ಒ ಕಚೇರಿಗೆ ಬಂದಿದ್ದರು. ಆದರೆ ಜಯಶ್ರೀ ಮೊದಲೇ ಇಲ್ಲಿ ಡಿಎಚ್ಒ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಬೆಳಗ್ಗೆಯೇ ಬಂದು ರಾಜ್ಕುಮಾರ್ ಯರಗಲ್ ಕುರ್ಚಿಯಲ್ಲಿ ಕೂತ್ಕೊಂಡ್ರು. ನಂತರ ಕಚೇರಿಗೆ ಜಯಶ್ರೀ ಬಂದರು. ಈ ವೇಳೆ ಕುರ್ಚಿಗಾಗಿ ಜಟಾಪಟಿ ನಡೆದಿತ್ತು. ನಂತರ ಜಯಶ್ರೀ ತಮ್ಮ ವರ್ಗಾವಣೆಗೆ ತಡೆಯಾಜ್ಞೆ ಕೆಎಟಿ ಮೊರೆ ಹೋಗಿದ್ದರು. ಈ ವೇಳೆ ಹಿರಿಯ ಅಧಿಕಾರಿಗಳ ಭೇಟಿಗೆ ಜಯಶ್ರೀ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದಿದ್ದರು. ಆಗ ಸಿಎಂ ಆಪ್ತ ಕೆಎಎಸ್ ಅಧಿಕಾರಿ ಅಂತ ರಾಮಯ್ಯ ಅನ್ನೋ ವ್ಯಕ್ತಿ ಪರಿಚಯವಾಗಿದ್ದ. ಮೊದಲು 50,000 ಕೊಟ್ಟರೆ ವಿವಾದ ಸರಿ ಮಾಡೋದಾಗಿ ಹೇಳಿದ್ದ. ನಂತರ ಹಂತ ಹಂತವಾಗಿ 7 ಲಕ್ಷ ರೂಪಾಯಿ ಹಣವನ್ನು ರಾಮಯ್ಯ ಪಡೆದಿದ್ದ. ಸದ್ಯ ಮೋಸ ಹೋಗಿರುವ ಬಗ್ಗೆ ಜಯಶ್ರೀ ಬೆಂಗಳೂರಿನ ಸಿಸಿಬಿಗೆ ದೂರು ನೀಡಿದ್ದಾರೆ. ಅಬಕಾರಿ ನೀತಿಯಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ಜಾಮೀನು ಕೊಟ್ಟಿದೆ. ಇಡಿ ದಾಖಲಿಸಿದಂತಹ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ನೀಡಿದ್ದು ಸಿಬಿಐ ಪ್ರಕರಣ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಕೇಜ್ರಿವಾಲ್ಗೆ ಸದ್ಯ ಬಿಡುಗಡೆ ಭಾಗ್ಯ ಇಲ್ಲ. ಇಡಿ ಪ್ರಕರಣದಲ್ಲಿ ಜಾಮೀನು ಕೋರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ನೇತೃತ್ವದ ದ್ವಿಸದಸ್ಯ ಪೀಠ ಶುಕ್ರವಾರ ಆದೇಶವನ್ನು ಕೊಟ್ಟಿದೆ. ಇತ್ತೀಚೆಗೆ ರಾಜ್ಯದ ಹಲವೆಡೆ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣದ ಮೈಲಾರಲಿಂಗ ಕ್ರೀಡಾಂಗಣಕ್ಕೆ ಬೆಳ್ಳಂಬೆಳಿಗ್ಗೆ ಕರಡಿ ಪ್ರತ್ಯಕ್ಷವಾಗಿದೆ. ವಾಕಿಂಗ್ ಮಾಡ್ತಾ ಇದ್ದವರು ಕರಡಿ ಕಂಡು ಹೌಹಾರಿದ್ದಾರೆ. ಕರಡಿ ಕ್ರೀಡಾಂಗಣದ ಸುತ್ತಲೂ ವಾಕಿಂಗ್ ಮಾಡಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹಾಸನದಲ್ಲಿ ಒಂಟಿ ಸಲಗ ದಾಂಧಲೆ ಮಾಡಿದೆ. ಮನೆ ಮುಂದೆ ನಿಲ್ಲಿಸಿದ್ದ ಒಮಿನಿ ವ್ಯಾನ್ ಹಾಗೂ ಶೆಡ್ ಮೇಲೆ ದಾಳಿ ಮಾಡಿದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಪ್ರತ್ಯಕ್ಷದಿಂದ ಜಮೀನಿಗೆ ಹೋಗೋದಕ್ಕೆ ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಶಂಕರಗೌಡ ಎಂಬುವರ ತೋಟದ ಮನೆಯ ಬಳಿ ಚಿರತೆ ಓಡಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಯಚೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಅಲ್ಲಮಪ್ರಭು ಕಾಲೋನಿಯಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಇದ್ದವರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ಆವಮ್ಮ ಕನಕರಾಯ ಎಂಬುವರ ಮುಖ ಕತ್ತಿನ ಭಾಗಕ್ಕೆ ಕಚ್ಚಿ ಗಾಯಗೊಳಿಸಿದೆ. ಗಾಯಾಳುಗಳಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುತ್ತಾ ಇದ್ದು ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವಂತೆ ಸಾರ್ವಜನಿಕರು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ.
ಇವತ್ತು ಮುಂಜಾನೆ ನಾವು ವಾಕಿಂಗ್ ಮಾಡುವಾಗ ನನಗೆ ಮತ್ತು ನಮ್ಮ ಮನೆಯ ಪಕ್ಕದ ಹೆಣ್ಮಗಳಿಗೆ ನಾಯಿಗಳು ಏನಾಗಿದೆ, ಇವತ್ತು ಬೀದಿ ನಾಯಿ ಕಡಿದಿದೆ. ಹಾಗಾಗಿ ಈ ಮಕ್ಕಳನ್ನು ಮತ್ತು ಯುವಕರನ್ನು ಕಾಪಾಡಲಿಕ್ಕೆ CMC ಅವರು ಆ ನಾಯಿಗಳನ್ನು ಕಂಟ್ರೋಲ್ ಮಾಡಬೇಕಂತ ಕೇಳ್ತವೆ. ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ. ಆಷಾಢ ಮಾಸದ ಶುಕ್ರವಾರದಂದು ತಾಯಿ ಚಾಮುಂಡಿ ದರ್ಶನ ಪಡ್ಕೊಂಡ್ರೆ ಒಳಿತಾಗುತ್ತೆ ಎಂಬ ನಂಬಿಕೆ ಜನರಿಗಿದೆ. ಹೀಗಾಗಿ ಇವತ್ತು ಮೈಸೂರಿನ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆಯೋದಕ್ಕೆ ಲಕ್ಷಾಂತರ ಭಕ್ತರು ಬೆಟ್ಟಕ್ಕೆ ಆಗಮಿಸಿದ್ರು. ಆಷಾಢದ ದಿನಗಳಲ್ಲಿ ಸಾವಿರಾರು ಮೆಟ್ಟಿಲೇರಿ ಚಾಮುಂಡೇಶ್ವರಿಯನ್ನ ದರ್ಶನ ಮಾಡಿದ್ರೆ ಜೀವನ ಪಾವನವಾಗುತ್ತೆ ಎಂಬ ನಂಬಿಕೆ ಪ್ರತೀತಿಯಲ್ಲಿರೋದ್ರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ತಾಯಿ ಚಾಮುಂಡಿಯ ದರ್ಶನ ಪಡ್ಕೊಂಡಿದ್ದಾರೆ. ಇತ್ತ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅವನಿ ಶೃಂಗೇರಿ ಶಾರದಾ ಮಠಕ್ಕೆ ನೂತನ ಉತ್ತರಾಧಿಕಾರಿ ನೇಮಕಗೊಂಡಿದ್ದಾರೆ. ಕಳೆದ 1 ವರ್ಷದ ಹಿಂದೆಯಷ್ಟೇ ಶ್ರೀ ಶಾಂತಾನಂದ ಭಾರತಿ ಸ್ವಾಮೀಜಿಗಳನ್ನ ನೇಮಿಸಲಾಗಿತ್ತು. ಇದೀಗ ಕಾರಣಾಂತರಗಳಿಂದ ಅವನಿ ಶೃಂಗೇರಿ ಶಾರದಾ ಮಠಕ್ಕೆ ಶ್ರೀ ವಿವೇಕ ಶರ್ಮಾ ಅವರಿಗೆ ಸನ್ಯಾಸ ದೀಕ್ಷೆ ಹಾಗೂ ಉತ್ತರಾಧಿಕಾರವನ್ನ ಶೃಂಗೇರಿ ಜಗದ್ಗುರು ಶ್ರೀ ಭಾರತಿ ತೀರ್ಥ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಲಾಗಿದೆ.